ಇನ್ನು ಮುಂಬೈನಲ್ಲಿ ಮಳೆ ಜೋರಾಗಿದೆ. ಚಿಕ್ಕೋಡಿ ಭಾಗದಲ್ಲಿ ಪ್ರವಾಹ ಭೀತಿ. ಈ ಬಾರ್ಡರ್ಗಳಲ್ಲಿ ಯಾವ ರೀತಿಯಾಗಿದೆ ನೋಡಿ, ರಾಜ್ಯದ ಬಾರ್ಡರ್ಗಳು ಉಕ್ಕಿ ಹರಿತಾ ಇದೆ. ದೂದ್ಗಂಗಾ, ವೇದಗಂಗಾ, ಕೃಷ್ಣಾ ನದಿ. ಚಿಕ್ಕೋಡಿ ಉಪವಿಭಾಗದ 6 ಕೆಳಹಂತದ ಸೇತುವೆಗಳು ಭರ್ತಿಯಾಗಿದೆ. ಅಕ್ಕೋಳ ಸಿದ್ನಾಳ, ಕನ್ನೂರ ಸಿದ್ನಾಳ, ಹಾಗೆ ಮಾರವಾಡ ಕನ್ನೂರ, ನಿಪ್ಪಾಣಿ ತಾಲೂಕಿನಲ್ಲಿರುವಂತಹ 3 ಸೇತುವೆಗಳು ಮುಳುಗಡೆಯಾಗಿದೆ. ಚಿಕ್ಕೋಡಿಯ ಮಲ್ಲಿಕವಾಡ, ದತ್ತವಾಡ, ಕಲ್ಲೋಳ, ಯಡೂರ, ಯಕ್ಷಂಬ, ದತ್ತವಾಡ ಸೇತುವೆ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ದಯವಿಟ್ಟು ಯಾವುದೇ ಸಾಹಸ ಬೇಡ. ಇಂಥ ಪ್ರದೇಶಗಳಲ್ಲಿ ಕಾರ್ ಅಥವಾ ಬೈಕ್ಗಳನ್ನು ಓಡಿಸ್ಕೊಂಡು ಹೋಗೋದು ಅಥವಾ ನಡೆದಾಡೋದು ಬಹಳ ಜಾಗೃತರಾಗಿರಬೇಕು. ಗಮನಿಸ್ತಾ ಇದ್ದೀವಿ, ಕೆಲವರು ಆತಂಕದಲ್ಲೂ ಕೂಡ ರಿಸ್ಕ್ ತಗೊಳ್ತಾ ಇದ್ದಾರೆ, ಅನಿವಾರ್ಯವಾಗಿ ಓಡಾಡ್ತಾ ಇದ್ದಾರೆ. ಇದೇ ಸೇತುವೆಯ ಮೇಲ್ಭಾಗ. ತುಂಬ ಜಾಗೃತರಾಗಿರಬೇಕು. ನೀರಿನ ಸೆಳೆತ ಹೇಗಿರುತ್ತೆ ಏನು ಗೊತ್ತೇ ಆಗೋದಿಲ್ಲ. ನೀವು ಆ ಪರಿಸ್ಥಿತಿಯ ಒಳಗೆ ಹೋಗೋವರೆಗೂ ಕೂಡ ನೀರಿನ ಸೆಳೆತ ಅಷ್ಟರ ಮಟ್ಟಿಗಿದೆ ಅನ್ನೋದೇ ಗೊತ್ತಾಗಲ್ಲ. ಈ ಭಾಗದ ಜನ ಆತಂಕದಲ್ಲಿದ್ದಾರೆ. ಈ ಸೇತುವೆ ಮೇಲ್ಭಾಗ ಸಾವಿರಾರು ಜನ ನಿತ್ಯ ಓಡಾಡುವಂಥ ಏರಿಯಾ ಅಲ್ವಾ, ರಸ್ತೆ ಅಲ್ವಾ, ಹಾಗಾಗಿ ಜನರಿಗೆ ಸಮಸ್ಯೆಗಳಾಗ್ತಾ ಇದೆ. ನದಿಗಳು ಉಕ್ಕಿ ಹರಿತಾ ಇದೆ.